ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಲ್ ಜಾಧವ್, ಜೆಡಿಎಸ್ ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ವಿಷಯ ಏನಪ್ಪಾ ಅಂತಂದರೆ, ಮೊನ್ನೆ ಕಲಬುರಗಿಗೆ ಮಾನ್ಯ CM ಇಬ್ರಾಹಿಂ ಸಾಹೇಬರು ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆ ಭಾಗವಹಿಸಿದ ನಂತರ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಸುದ್ದಿಯನ್ನು ನೋಡಿದೆ ನಾನು ಮೊಬೈಲಲ್ಲಿ. ಅದು ಏನು ಸುದ್ದಿಯಪ್ಪ ಅಂತಂತಂದರೆ, CM ಇಬ್ರಾಹಿಂ ಸಾಹೇಬರು ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅವರು ಕುಮಾರಸ್ವಾಮಿ ಅವರ ಮಗನಿಗೆ 150 ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡಿದ್ರು ಕೂಡ ಅವರು ಗೆದ್ದು ಬಂದಿಲ್ಲ ಅಂತ ಹೇಳ್ತಾರೆ. CM ಇಬ್ರಾಹಿಂ ಸಾಹೇಬ್ರೆ, ತಾವು ತನ್ನ ಮಗನಿಗೆ ಬೆಂಗಳೂರಿನಿಂದ ಕರ್ಕೊಂಡು ಬಂದು ಹುಮನಾಬಾದ್ ಎಲೆಕ್ಷನ್ ತಾವು ನಿಂದಿರ್ಸಿದಿರಿ. ತನ್ನ ಮಗನಿದ ಏನು ಪ್ರತಿಫಲ ಬಂತು ಅದು ಮೊದಲು ನೋಡ್ಕೋರಿ ನೀವು. ಅವಾಗ ಅದು ನಿಮ್ಮ ಮಗನಿಗೆ ಗೆಲ್ಸೋದಾಗಿಲ್ಲ. ಮೊದಲನೇ ಬಾರಿಗೆ ನೀವು ನಿಂದಿರಿಸಿ ಮತ್ತೆ ಮತ್ತೊಬ್ಬರಿಗೆ ಟೀಕೆ ಮಾಡೋದು ತಾವು ಬಿಡಬೇಕು. ಇನ್ನೊಂದು ವಿಷಯ ಏನು ಹೇಳ್ತೀರಪ್ಪ ಅಂತಂತಂದ್ರೆ, ಇಲ್ಲಿ JDS ಪಕ್ಷನಲ್ಲಿ ಮುಸ್ಲಿಮನವರು ಯಾರು ಇಲ್ಲ, ಅದಕ್ಕೇನದ JDS ಪಕ್ಷ ಹಿಂದುಳಿದಿದೆ ಅಂತ ಹೇಳ್ತೀರಾ ತಾವು. ನೀವು ನಿದ್ದಿಗನಾಗಿದ್ದೀರಿ ಈ CM ಇಬ್ರಾಹಿಂ ಸಾಹೇಬ್ರೆ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾವು ಹೋಗಿ ನೋಡಿ. ಕುಮಾರಣ್ಣನವರಿಗೆ ಯಾರು ಮುಸ್ಲಿಮ್ದವ್ರು ಬಿಟ್ಟಿಲ್ಲ. ಮತ್ತೆ ಸನ್ಮಾನ್ಯ ಶ್ರೀ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೂ ಕೂಡ ಯಾರು ಮುಸ್ಲಿಮರ ಮೈನಾರಿಟಿ ಯಾರು ಬಿಟ್ಟು ಹೋಗಿಲ್ಲ. ಇನ್ನೂ ತನ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ, ಇನ್ನೂ ಪಕ್ಷದಲ್ಲಿ ಇದ್ದಾರೆ. ಮುಂದೆ ಬರೋ ದಿನಗಳನ್ನು ಎಲ್ಲ ಚುನಾವಣೆಗಳನ್ನು ಗೆದ್ದು ತೋರಿಸ್ತಾರೆ ನಮ್ಮ ಮೈನಾರಿಟಿ ಜನ, ಮುಸ್ಲಿಂ ಬಾಂಧವರು ಅಂತ ಹೇಳಿ ಈ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ತಾವು ಏನೇ ಇದ್ದರೂ ತಮ್ಮ ಏನು ಹೇಳಿಕೆಯನ್ನು ಹೇಳ್ತೀರಾ, ಅವೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ಹಾಗೆ ನಮ್ಮ ನಾಯಕರ ಬಗ್ಗೆ ಹೇಳೋ ಯಾವುದೇ ನಿಮಗೆ ನೈತಿಕತೆ ಇಲ್ಲ. ಅದಕ್ಕಾಗಿ ತಾವು ದಯವಿಟ್ಟು ನಮ್ಮ ಪಕ್ಷದ ಯಾರು ಕಾರ್ಯಕರ್ತರ ಬಗ್ಗೆ ತಾವು ಮಾತಾಡಬಾರ್ದು ಅಂತೇಳಿ ಈ ಮಾಧ್ಯಮ ಮೂಲಕ ತಮಗೆ ವಿನಂತಿಗೊಳಿಸ್ತೇನೆ.